ಕಷ್ಟವನ್ನೇ ತನ್ನ ಮೆಟ್ಟಿಲಾಗಿಸಿಕೊಂಡು ಉತ್ತುಂಗಕ್ಕೇರಿದ ಯಶಸ್ವಿ ಜೈಸ್ವಾಲ್ ಭಾರತದ ಭವಿಷ್ಯದ ತಾರೆ. ಪ್ರಸ್ತುತ 16ನೇ ಆವೃತ್ತಿಯಲ್ಲಿ ಮಿಂಚುತ್ತಿರುವ ಯಶಸ್ವಿ ಬೆಳೆದು ಬಂದ ಹಾದಿ ಒಂದು ರೋಚಕ ಕತೆ. ಪಾನಿಪುರಿ ಮಾರಿ ಜೀವನ ಮಾಡುತ್ತಿದ್ದ ಪೋರ ಇಂದು ಇಡೀ ದೇಶವೇ ತನ್ನನ್ನ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಒಂದು ರೋಚಕ ಕತೆ ಯಶಸ್ವಿ ಜೈಸ್ವಾಲ್ ಬಗ್ಗೆ ತಿಳಿಸುತ್ತೇನೆ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದೇ ಕಾಣುವ ಬೆಲ್ ಐಕನ್ ಅನ್ನು ಒತ್ತಿ. ಮುಂಬೈನ ಕಲಾಂಬಾದೇವಿ ಎಂಬ ಸ್ಥಳ, ಹಳೆಯ ಪುಸ್ತಕಗಳನ್ನು ಮಾರುವ ಸಣ್ಣ ಗಲ್ಲಿ. ಅಲ್ಲೊಂದು ಚಿಕ್ಕದೊಂದು ದನದ ಕೊಟ್ಟಿಗೆ. ಅಲ್ಲಿ ಇದ್ದದ್ದು ಬಳಲಿ ಬೆಂಡಾಗಿ ಹೋಗಿದ್ದ ಬಾಲಕ. ತೊಟ್ಟು ನೀರಿನಿಂದಲೇ ಜೀವನ. ಒಂದು ದಿನ ಆ ದನದ ಕೊಟ್ಟಿಗೆಯ ಮಾಲೀಕ ಪೋರನ ಮೇಲೆ ನೀರೆರಚಿ ರಸ್ತೆಗೆ ಬಿಸಾಡುತ್ತಾನೆ. ಪುಟ್ಟ ಲಗೇಜನ್ನು ಮುಖದ ಮೇಲೆ ಎಸೆದು ಬಿಡುತ್ತಾನೆ. ಆಗಿನ್ನೂ ಆ ಹುಡುಗನಿಗೆ 13 ವರ್ಷ. ಅಂದಿನ ಮಟ್ಟಿಗೆ ವಿಧಿ ಕ್ರೂರವಾಗಿತ್ತು. ಯಾರಿಗೂ ಬೇಡ ಅಂದಿನ ನರಕದ ರಾತ್ರಿ. ಊಟವಿಲ್ಲ, ಯಾರು ಕೇಳುವವರಿಲ್ಲ, ರಾತ್ರಿ ಪೂರ್ತಿ ನಿದ್ದೆ ಇಲ್ಲ. ಮುಂಜಾನೆಯ ಸೂರ್ಯನ ಕಿರಣಗಳಿಗೆ ಕಾದು ಕುಳಿತಿದ್ದ ಆ ಬಾಲಕ ಬೆಳಗಾದ ಕೂಡಲೇ ಅಲ್ಲಿಂದ ಹೋಗಿದ್ದು ಮುಂಬೈನ ಆಜಾದ್ ಗ್ರೌಂಡ್ಗೆ. ಮುಸ್ಲಿಂ ಯುನೈಟೆಡ್ ಕ್ಲಬ್ ಮಾಲೀಕರನ್ನು ಕಾಡಿ ಬೇಡಿದರು ಆ ಹುಡುಗನ ತಂದೆಯ ಗೆಳೆಯ. ಈ ಯುವಕನಿಗೆ ಉಳಿಯಲು ಜಾಗ ಮಾಡಿಕೊಡಿ ಎಂದು ಕೇಳಿದ್ದಕ್ಕೆ ಮಾಲೀಕ ಷರತ್ತಿನ ಒಪ್ಪಿಗೆಯ ಮೇರೆಗೆ ಆ ಹುಡುಗನಿಗೆ ಒಂದು ಪ್ಲೇ ಸಿಗುತ್ತದೆ. ಇದು ದನದ ಕೊಟ್ಟಿಗೆ, ಅದರಲ್ಲೂ ಮಳೆಗಾಲ. ತಂದೆ ತಾಯಿ ಇದ್ದರೂ ಮುಂಬೈನಲ್ಲಿ ಅನಾಥವಾಗಿ ಬಿಟ್ಟಿದ್ದ ಆ 11ರ ಹುಡುಗ ಅಲ್ಲಿ ಇರಬೇಕೆಂದರೆ ದನದ ಕೊಟ್ಟಿಗೆ ಸ್ವಚ್ಛ ಮಾಡಬೇಕಿತ್ತು. ದನದ ಕೊಟ್ಟಿಗೆಯಲ್ಲಿ ಸರಿಯಾದ ಹಾಸಿಗೆ ಇರಲಿಲ್ಲ, ಆಹಾರವಿರಲಿಲ್ಲ, ಶೌಚಾಲಯ ಇರಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಲೀಕನಿಗೆ ಸಹಾಯ ಮಾಡಬೇಕಿತ್ತು. ಈ ಕೆಲಸ ಮುಗಿದ ನಂತರವೇ ತಮ್ಮ ದೈನಂದಿನ ಕ್ರಿಕೆಟ್ ಅಭ್ಯಾಸಕ್ಕೆಂದು ಆಜಾದ್ ಮೈದಾನದ ಕ್ರಿಕೆಟ್ ಗ್ರೌಂಡ್ಗೆ ಹೋಗುತ್ತಿದ್ದ ಆ ಪೋರ ಬೇರೆ ಯಾರೂ ಅಲ್ಲ, ನಮ್ಮ ಯಶಸ್ವಿ ಜೈಸ್ವಾಲ್. ಅಂಡರ್-19 ವಿಶ್ವಕಪ್ನಲ್ಲಿ ಅಬ್ಬರಿಸಿದ ಮತ್ತು IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆರಂಭಿಕ ಆಟಗಾರನಾಗಿ ಧೂಳೆಬ್ಬಿಸುತ್ತಿರುವ ಯಶಸ್ವಿ ಜೈಸ್ವಾಲ್ 16ನೇ ಆವೃತ್ತಿಯಲ್ಲಿ ಈತನ ಕ್ರಿಕೆಟ್ ಜರ್ನಿ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಚಾಣಾಕ್ಷ ಧೋನಿಯ ನಾಯಕತ್ವದ ಚೆನ್ನೈ ವಿರುದ್ಧವೇ ಸಿಡಿದ ಯಂಗ್ ಗನ್, 77 ಸಿಡಿಸಿ ಮಿಂಚಿದ ಯಂಗ್ ಗನ್ ಯಶಸ್ವಿ ಜೈಸ್ವಾಲ್ ತವರು ಉತ್ತರ ಪ್ರದೇಶದ ಭದೋಹಿ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಕೆಟ್ಟದಾಗಿತ್ತು. ಪಾನಿಪುರಿ ಮಾರುವುದು ತಂದೆಯ ಕಸುಬಾದರೆ ಮನೆ ಕೆಲಸ ಮಾಡೋದು ತಾಯಿಯ ಕೆಲಸ. ಒಂದೆಡೆ ಮಗನಿಗೆ ಕ್ರಿಕೆಟ್ ಅಂದರೆ ಹುಚ್ಚು. ಟೀಮ್ ಇಂಡಿಯಾಗೆ ಸೇರಬೇಕೆಂಬ ಹುಡುಗನ ಕನಸಾಗಿತ್ತು. ತಂದೆಯ ಗೆಳೆಯನ ಅನುಮತಿ ಮೇರೆಗೆ ಜೈಸ್ವಾಲ್ ರವರನ್ನು ಮುಂಬೈನ ದನದ ಕೊಟ್ಟಿಗೆಯಲ್ಲಿ ಮಲಗಲು ಮಾಲೀಕ ಒಪ್ಪುತ್ತಾನೆ. ಆದರೆ ಯಾವುದೇ ಕೆಲಸ ಮಾಡದ ಕಾರಣ ಜೈಸ್ವಾಲ್ ರವರನ್ನು ಮಾಲೀಕರು ಹೊರದಬ್ಬುತ್ತಾರೆ. ಆದರೆ ಇದೆಲ್ಲ ಕಷ್ಟಗಳನ್ನು ತಂದೆಗೆ ಹೇಳಿರೋದಿಲ್ಲ. ಹೇಳಿಬಿಟ್ಟರೆ ಮತ್ತೆ ವಾಪಸ್ ಬರುವಂತೆ ಹೇಳುತ್ತಾರೆ ಎಂಬ ಭಯ ಕಾಡುತ್ತಿತ್ತು. ಹಾಗಾಗಿ ಅಪ್ಪ ಕಳುಹಿಸಿಕೊಡುತ್ತಿದ್ದ ಹಣ ಯಾವುದಕ್ಕೂ ಸಾಲುತ್ತಿರಲಿಲ್ಲ. ಅಲ್ಲಿಯೇ ಕ್ರಿಕೆಟ್ ಆಡುತ್ತಿದ್ದ ಯಶಸ್ವಿ ಶತಕ ಬಾರಿಸದೆ ಬಂದು ನಿದ್ದೆ ಮಾಡುತ್ತಿರಲಿಲ್ಲ. ಅವನಿಗಿಂತ ಹಿರಿಯ ಆಟಗಾರರು ತಂಡಕ್ಕೆ ಕರೆಸಿಕೊಂಡು ಶತಕ ಹೊಡೆದರೆ ನಿನಗೆ 200 ರೂಪಾಯಿ ಕೊಡುತ್ತೇವೆ ಎಂದು ಹೇಳುತ್ತಿದ್ದರಂತೆ. ಹಾಗಾಗಿ ಶತಕ ಸಿಡಿಸುವುದನ್ನೇ ಹವ್ಯಾಸ ಮಾಡಿಕೊಂಡಿದ್ದ ಯಶಸ್ವಿ ಜೈಸ್ವಾಲ್. ಹೀಗೆ ಅಮೋಘ ಆಟವಾಡುತ್ತಿದ್ದ ಜೈಸ್ವಾಲ್ ಬಿದ್ದದ್ದು ಲೋಕಲ್ ಕೋಚ್ ಜ್ವಾಲಾ ಸಿಂಗ್ ಅವರ ಕಣ್ಣಿಗೆ. ಜೈಸ್ವಾಲ್ ಬ್ಯಾಟಿಂಗ್ ಕತೆ ಕೇಳಿದ ಕೋಚ್ ಆಟ ನೋಡಿ ದಂಗಾಗಿ ಹೋದರು. ಜೈಸ್ವಾಲ್ ಅವರನ್ನು ತನ್ನನ್ನ ತಾನೇ ಕಂಡೆ ಎಂದರು ಕೋಚ್. ಜ್ವಾಲಾ ಸಿಂಗ್ ಕೂಡ ಉತ್ತರ ಪ್ರದೇಶದವರೇ. ಕ್ರಿಕೆಟರ್ ಆಗಬೇಕೆಂದು ಕನಸಿನೊಂದಿಗೆ ಮುಂಬೈಗೆ ಬಂದಿದ್ದ ಯಶಸ್ವಿ ಜೈಸ್ವಾಲ್ಗೆ ಜ್ವಾಲಾ ಸಿಂಗ್ ಅವರೇ ಗಾಡ್ ಫಾದರ್ ಆದರು. ಇಷ್ಟರ ಮಟ್ಟಿಗೆ ಸಿದ್ಧವಾಗಿದ್ದ ಯುವಕ ಮುಂಬೈ ಅಂಡರ್-19 ಕೋಚ್ ಸಂತೋಷ್ ಸಾಮಂತ್ ಗಮನ ಸೆಳೆದರು. ಆಟ ನೋಡಿ ಬೆಕ್ಕಸ ಬೆರಗಾದ ಈತನನ್ನು ನೋಡಿ
ಬೌಲರ್ಗಳನ್ನು ರೀಡ್ ಮಾಡಿ ಆಡುತ್ತಾನೆ. ಎಷ್ಟೋ ಮಂದಿ ಅನಗತ್ಯ ಹೊಡೆತಗಳಿಗೆ ವಿಕೆಟ್ ಒಪ್ಪಿಸುತ್ತಾರೆ, ಆದರೆ ಯಶಸ್ವಿ ಎಚ್ಚರಿಕೆಯಿಂದ ಆಡುತ್ತಾನೆ. ಆತನಿಗೆ ದೇವರು ಕೊಟ್ಟ ಅದೊಂದು ವರ, ಅವನ ಏಕಾಗ್ರತೆಯೇ ಆತನನ್ನು ಬೆಳೆಸುತ್ತೆ ಎಂದು ಹೇಳಿದ ಸಂತೋಷ್ ಸಮಾನ್. ಹಣವಿಲ್ಲದ ಯಶಸ್ವಿ ಜೈಸ್ವಾಲ್ ಮೈದಾನದಲ್ಲಿ ಪ್ರೇಕ್ಷಕರಿಗೆ ಪಾನಿಪುರಿ ಮಾರಾಟ ಮಾಡಲು ಪ್ರಾರಂಭಿಸಿದ. ಇದರ ಜೊತೆಗೆ ತಮ್ಮ ಅಭ್ಯಾಸ ಮುಂದುವರೆಸಿದ. ಜೀವನೋಪಕ್ಕಾಗಿ ಪಾನಿಪುರಿ ಮಾರುತ್ತಿದ್ದ. ಭಾರತಕ್ಕಾಗಿ ಆಡುವ ಕನಸನ್ನು ಜೀವಂತವಾಗಿರಿಸಿಕೊಂಡಿದ್ದ ಯುವಕ ತನ್ನ 17ನೇ ವಯಸ್ಸಿನಲ್ಲಿ ಮುಂಬೈ ಕ್ರಿಕೆಟ್ ತಂಡಕ್ಕೆ ಆಡಲು ಆಯ್ಕೆಯಾದರು. ರಣಜಿ ಟ್ರೋಫಿಯಲ್ಲಿ ದ್ವಿಶತಕ ಬಾರಿಸಿ ಅತ್ಯಂತ ಕಿರಿಯ ಆಟಗಾರ ಹೆಗ್ಗಳಿಕೆಗೆ ಪಾತ್ರರಾದ ಯಶಸ್ವಿ ಜೈಸ್ವಾಲ್. ಈ ಅದ್ಭುತ ಪ್ರದರ್ಶನದ ನಂತರ ಯಶಸ್ವಿ ಜೈಸ್ವಾಲ್ ಅವರ ಕನಸು ಬಹು ನಿರೀಕ್ಷಿತ ಕರೆಯನ್ನು ಸ್ವೀಕರಿಸಿತು. ಭಾರತದ ಅಂಡರ್-19 ವಿಶ್ವಕಪ್ ತಂಡಕ್ಕೆ ಆಯ್ಕೆಯಾಗಿದ್ದ ಯಶಸ್ವಿ ಜೈಸ್ವಾಲ್. ಇಷ್ಟು ದಿನಗಳ ಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಿತ್ತು ನಮ್ಮ ಯಶಸ್ವಿ ಜೈಸ್ವಾಲ್ ರವರಿಗೆ. ಅಂಡರ್-19 ವಿಶ್ವಕಪ್ನಲ್ಲಿ 88, 105, 65, 57, 29 ಹಾಗೆಯೇ 59 ರನ್ ಗಳಿಸಿ ತಂಡವನ್ನು ಫೈನಲ್ವರೆಗೂ ಕೊಂಡೊಯ್ದಿದ್ದಾರೆ. ಹೀಗೆ ಭಾರತದ ಕ್ರಿಕೆಟ್ ತಂಡದ ಭವಿಷ್ಯದಲ್ಲಿ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದಾರೆ. 2020ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಆತನನ್ನು IPL ಹರಾಜಿನಲ್ಲಿ 2.40 ಕೋಟಿಗೆ ಖರೀದಿಸಿದೆ. ಇದಾಗಿತ್ತು ಯಶಸ್ವಿ ಜೈಸ್ವಾಲ್ ಅವರ ನಿಗೂಢವಾದ ಕತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಇದೇ ರೀತಿ ಸಾಕಷ್ಟು ವಿಡಿಯೋಗಳು ಬರ್ತವೆ, ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.